ಎಸ್. ರಾಜ್ಯದಲ್ಲಿ ಫೇಕ್ ಪಿಎಚ್ಡಿಗಳ ಹಾವಳಿ ಹೆಚ್ಚಾಗಿದ್ದು, ವಿಶ್ವವಿದ್ಯಾನಿಲಯಗಳ ಹೆಸರಿನಲ್ಲಿ ನಕಲಿ ಪ್ರಮಾಣಪತ್ರಗಳನ್ನು ಪಡೆದು ಶಿಕ್ಷಣದ ಮಾನ ಹರಾಜು ಹಾಕಲಾಗ್ತಿದೆ. ಶಿಕ್ಷಣ ಹಾಗೂ ಶಿಕ್ಷಕ ಹುದ್ದೆಯ ಮಾನ ಕಾಪಾಡುವಂತೆ ಬೆಳಗಾವಿಯಲ್ಲಿ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಕೊಪ್ಪಳ, ಕಲಬುರಗಿ, ಜಮಖಂಡಿ ಸೇರಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಫೇಕ್ ಪಿಎಚ್ಡಿಗಳು ಹೆಚ್ಚಾಗ್ತಿವೆ. ಇದರಿಂದ ಕೆಲವರು ಅಧ್ಯಾಪಕಿಯರಾಗಿ ಮಕ್ಕಳಿಗೆ ಟೀಚ್ ಮಾಡ್ತಿದ್ದಾರೆ. ಶಿಕ್ಷಣಕ್ಕೆ ಹೆಸರುವಾಸಿಯಾಗಿರುವ ಕರ್ನಾಟಕ ರಾಜ್ಯದ ವಿವಿಧ ಸರ್ಕಾರಿ ಅನುದಾನಿತ ಕಾಲೇಜುಗಳಲ್ಲಿ ನಕಲಿ ಪಿಎಚ್ಡಿ ಪದವಿಗಳನ್ನು ಹೊಂದಿರುವ ವ್ಯಕ್ತಿಗಳು ಅತಿಥಿ ಉಪನ್ಯಾಸಕರಾಗಿ ಮತ್ತು ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ಅವರ ದಾಖಲೆಗಳು ನಕಲಿ ಎಂಬ ಆರೋಪಗಳು ರಾಜ್ಯದ ಅನೇಕ ಕಡೆ ಬಯಲಿಗೆ ಬಂದಿದೆ. ಇಂತಹ ಘಟನೆಗಳು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಧಕ್ಕೆಯನ್ನು ಮಾಡುವುದಷ್ಟೇ ಅಲ್ಲದೆ ಶಿಕ್ಷಣದ ಗುಣಮಟ್ಟಕ್ಕೂ ಕಳಂಕ ತರುವಂತಹ ಸಂಗತಿಯಾಗಿದೆ. ಈ ಕೂಡಲೇ ಫೇಕ್ ಪಿಎಚ್ಡಿ ಪತ್ತೆ ಹಚ್ಚಿ ಇದನ್ನು ಮಾರಾಟ ಮಾಡುವವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಒತ್ತಾಯ ಮಾಡಿದ್ರು. ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘಟನೆ ಅಧ್ಯಕ್ಷರಾದ ಪ್ರಥಮಗೌಡ ಪಾಟೀಲ್ ಮಾತನಾಡಿ, ಪ್ರತಿಭಟನೆ ಉದ್ದೇಶವನ್ನ ವಿವರಿಸಿ ರಾಜ್ಯದಲ್ಲಿ ಫೇಕ್ ಪಿಎಚ್ಡಿಗಳ ಹಾವಳಿ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಮಾನವನ್ನ ಕಾಪಾಡಲಿ ಹೋರಾಟ ಮಾಡ್ತಾ ಇದ್ದೀವಿ ಸರ್. ಶಿಕ್ಷಣದ ಮಾನವನ್ನ ಮಾಡಲಿ ಹೋರಾಟ ಮಾಡುತ್ತಿದ್ದೀವಿ. ಯಾಕಂದ್ರೆ ಸರ್, ಕರ್ನಾಟಕದೊಳಗ ದೊಡ್ಡ ಯಾವ್ದಾದ್ರು ಸ್ಕ್ಯಾಮ್ ನಡೀತಾ ಇದೆ ಅಂದ್ರೆ ಅದು PhD ಸ್ಕ್ಯಾಮ್. ಇದು ದುರ್ಬಳಕೆಯನ್ನ ಮಾಡ್ತಾ ಇದ್ದಾರೆ ನಮ್ಮ ಉಪನ್ಯಾಸಕರು. ಯಾವ ರೀತಿ ದುರ್ಬಳಕೆ ಮಾಡ್ತಾ ಇದ್ದಾರೆ ಅಂದ್ರೆ, ಇದು ಹಣದಿಂದ ಅವರು PhD ಫೇಕ್ ಸರ್ಟಿಫಿಕೇಟ್ ಅನ್ನ ಖರೀದಿ ಮಾಡ್ತಾ ಇದ್ದಾರೆ ಸರ್. ಇದರಿಂದ ಶಿಕ್ಷಣವನ್ನು ಕುಂಠಿತವಾಗ್ತಿದ್ದಾರೆ ಸರ್. ಇದರಿಂದ ನಮ್ಮ ಶಿಕ್ಷಣ ಮಟ್ಟ ಕುಂಠಿತ ಆಗೋದಲ್ಲ, ವಿದ್ಯಾರ್ಥಿಗಳಿಗೆ ಇದರಿಂದ ಬಹಳ ಅನ್ಯಾಯ ಆಗತ್ತಿದೆ. ಅದೇ ರೀತಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೂ ಕೂಡ ಇದು ಅನ್ಯಾಯ ಆಗತ್ತಿದೆ ಸರ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಣದಿಂದ ಇವರು ಫೇಕ್ PhD ತಗೊಂಡ್ರೆ ಪ್ರತಿಭಾವಂತ ನಮ್ದ ಉಪನ್ಯಾಸಕರು ಇದ್ದಾರೆ, ಇವರಿಗೆ ಇದರ ಅನ್ಯಾಯ ಆಗತ್ತಿದೆ ಸರ್. ಮುಖ್ಯವಾಗಿ ನಾವು ನೋಡಬಹುದು, ಈಗ ಕೊಪ್ಪಳದಲ್ಲಿ 5 ರಿಂದ 7 ಲಕ್ಷಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಸರ್. ಅದೇ ರೀತಿ ವಿಜಯಪುರದ ಸಿಂದಗಿ ಕಾಲೇಜ್ ಒಳಗೂ ಈ ಹಾವಳಿ ಕಂಡು ಬಂದಿತ್ತು ಸರ್. ಮುಖ್ಯವಾಗಿ ವಿಶ್ವವಿದ್ಯಾಲಯ ಅಂದ್ರೆ ಹೊರ ರಾಜ್ಯಗಳ ವಿಶ್ವವಿದ್ಯಾಲಯಗಳಿಂದ ಇದನ್ನ ಫೇಕ್ PhD ಅನ್ನ ಖರೀದಿ ಮಾಡ್ತಾ ಇದ್ದಾರೆ ಸರ್. ನಾವು ಅಣ್ಣಾಮಲೈ ಯೂನಿವರ್ಸಿಟಿ ನೋಡ್ಬೋದು, ಅಥವಾ ಇದು ಚೌಧರಿ ಚರಣ್ ಸಿಂಗ್ ಯೂನಿವರ್ಸಿಟಿ ನೋಡ್ಬೋದು, ಅರುಣೋದಯ ಯೂನಿವರ್ಸಿಟಿ ನೋಡ್ಬೋದು. ಈ ಹಲವಾರು ರಾಜ್ಯಗಳಿಂದ ಫೇಕ್ PhD ಅನ್ನ ತಂದು ಅತಿಥಿ ಉಪನ್ಯಾಸಕರಾಗತ್ತಾರ. ಈ UGC ಆಕ್ಟ್ ಅಂದ್ರೆ ಇದು ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಆಕ್ಟ್ ಪ್ರಕಾರ ಇವರು 22ನೇ ಸೆಕ್ಷನ್ ಉಲ್ಲಂಘನೆ ಮಾಡ್ತಾ ಇದ್ದಾರೆ ಸರ್. ಆ ಸೆಕ್ಷನ್ ಪ್ರಕಾರ ಇವರು ಉಲ್ಲಂಘನೆ ಮಾಡಿ ಅತಿಥಿ ಉಪನ್ಯಾಸಕರು ಫೇಕ್ PhD ಇದನ್ನ ಮಾಡ್ತಾರೆ. ಮುಖ್ಯವಾಗಿ 2024 ಪ್ರಾಂಶುಪಾಲರಿಗೆ ಅಥಾರಿಟಿಯನ್ನ ಕೊಟ್ಟಿತ್ತು. ಆ ಪ್ರಾಂಶುಪಾಲರು ಇದನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ ಸರ್. ದುರ್ಬಳಕೆ ಮಾಡಿಕೊಂಡು ಅತಿಥಿ ಉಪನ್ಯಾಸಕರಿಗೆ ಫೇಕ್ PhD ಇದನ್ನ ಮಾಡ್ತಾರೆ. ಅದರ UGC ಆಕ್ಟ್ ಪ್ರಕಾರ ಅದನ್ನ ಪರಿಶೀಲನೆ ಮಾಡತ್ತಿಲ್ಲ. ಆ ಪರಿಶೀಲನೆ ಮಾಡೋದ್ರಿಂದ ಇದರ ಹಾವಳಿ ಹೆಚ್ಚಾಗಿದೆ ಸರ್. ಆ ಕಾರಣದಿಂದ ಇದು ನಾವು ಹೋರಾಟ ಕೇಳಿದ್ದೀವಿ. ಮತ್ತ ಅದೇ ರೀತಿಯಾಗಿ ಇದು ಈಗ ಭಯದಿಂದ ಏನು ಫೇಕ್ PhD ಇದನ್ನ ಮಾಡಿದವರು ಅದರಿಂದ ಪಾರ್ ಆಗ್ತಾ ಇದ್ದಾರೆ. ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಮುಖ್ಯವಾಗಿ ಅಂದ್ರೆ ಅವ್ರ ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಇದಕ್ಕೆ ಉಗ್ರವಾದ ಹೋರಾಟವಂತೂ ಮಾಡುತ್ತದೆ. ಮತ್ತೆ ಅದೇ ರೀತಿ ನಮಗೆ ಮುಖ್ಯವಾಗಿ ಇದರ ಬಗ್ಗೆ ಸೂಕ್ತ ತನಿಖೆ, ಉತ್ತಮವಾದ ತನಿಖೆಯನ್ನು ನೀಡಬೇಕು ರಾಜ್ಯ ಸರ್ಕಾರ. ಮತ್ತು ಈ ವಿದ್ಯಾರ್ಥಿಗಳಿಗೆ ಈಗ ನಮ್ದು 32 ವಿಶ್ವವಿದ್ಯಾಲಯಗಳು ಬರ್ತಾವ. 32 ವಿಶ್ವವಿದ್ಯಾಲಯದಲ್ಲಿ 9,292 ಉಪನ್ಯಾಸಕರು ಖಾಲಿ ಹುದ್ದೆ ಇದಾವ. ಅವನು ಮೊದಲು ಇವರು ಭರ್ತಿ ಮಾಡಬೇಕು. ಈ ಹಣದಿಂದ ಏನು ಇವರ ಉಪನ್ಯಾಸಕರು ಖರೀದಿ ಮಾಡಿ ಉಪನ್ಯಾಸಕರನ್ನ ಮಾಡತ್ತಾರ, ಇದರಿಂದ ಶಿಕ್ಷಣ ಬಹಳ ಕುಂಠಿತ ಆಗತ್ತಿದೆ. ಇದೊಂದು ಮರಣ ಗಂಟೆ ಆಗಿದ್ರಿ ಸರ್. ಶಿಕ್ಷಣ ಒಂದು ಮರಣ ಗಂಟೆ ಆಗ್ತಿದೆ. ಮುಂದಿನ ದಿನಮಾನಗಳಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಕುಂಠಿತ ಆಗ್ತಿದ್ರಿಂದ ಉಪನ್ಯಾಸಕರು, ಪ್ರತಿಭಾವಂತ ಉಪನ್ಯಾಸಕರ ಜೊತೆ ಆಟ ಆಡಬೇಡಿ ಸರ್. ಅವರ ಕನಸಿನ ಜೊತೆ ಆಟ ಆಡಬೇಡಿ. ಅವರು ಹಗಲು ರಾತ್ರಿ ಪ್ರತಿಭಾವಂತ ವಿದ್ಯಾರ್ಥಿಗಳು ಹಗಲು ರಾತ್ರಿ ಪರಿಶ್ರಮ ಪಟ್ಟು ವಿವಾ ಥೀಸಿಸ್ ಮತ್ತು ಮೇಲ್ವಿಚಾರಣೆ ಮಾರ್ಗದರ್ಶಕರನ್ನು ಪಡೆದು ಈ ಸಂಶೋಧನೆಯನ್ನು ಮಾಡ್ತಿದ್ದಾರೆ. ಅವರ ಜೊತೆ ಆಟ ಆಡಬೇಡ ಅಂತ ಈ ಮೂಲಕ ನಿಮಗೆ ಕರೆ ನೀಡ್ತೀನಿ. ಅದೇ ರೀತಿ ನಮ್ಗೆ ಮುಖ್ಯವಾಗಿ ನಮ್ಮ ಆಗ್ರಹ ಏನಂದ್ರೆ, 9,292 ಏನು ಹುದ್ದೆಗಳು ಖಾಲಿ ಇದಾವ ಅವನು ಭರ್ತಿ ಮಾಡಬೇಕು. ಇದಕ್ಕೆ ಸೂಕ್ತ ತನಿಖೆಯಾಗಿ ಉತ್ತಮವಾದ ತನಿಖೆ ನೀಡಿ ಅವರಿಗೆ ಸಜಾ ವಹಿಸಬೇಕು. ಈ ಪ್ರಾಂಶುಪಾಲರು ಏನಿದ್ರ ಪಾತ್ರ ವಹಿಸಿದ್ರೆ ಅವರಿಗೂ ಸಹಿತ ಇದರಿಂದ ಅವರಿಗೆ ಶಿಕ್ಷಣ ವಿಧಿಸಬೇಕು. ಸೆಕ್ಷನ್ 22 ಉಲ್ಲಂಘನೆ ಯಾರ್ಯಾರು ಉಲ್ಲಂಘನೆ ಮಾಡಿದ್ದಾರೆ ಅವರ ವಿರುದ್ಧ ಕ್ರಿಮಿನಲ್ ಕೇಸನ್ನ ದಾಖಲಾತಿ ಮಾಡಲೇಬೇಕು. ಮತ್ತೆ ಈ ಪಾರಾಗುತ್ತಿದ್ದಾರೆ ಫೇಕ್ PhD ರಾಜೀನಾಮೆ ಕೊಟ್ಟು ಏನು ಪಾರಾಗತ್ತಿದ್ದಾರೆ ಅವ್ರನ್ನೆಲ್ಲ ಕಳೆದು ಅವ್ರನ್ನ ವಜಾ ಮಾಡಿಸ್ಬೇಕು. ಅವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಬೆಳಗಾವಿ ಆಗಲಿ ಅಥವಾ ನಮ್ದು ಯಾದಗಿರಿ ಆಗಲಿ, ಜಮಖಂಡಿ ಆಗಲಿ, ಇಲ್ಲೆಲ್ಲ ಕಂಡು ಬಂದಿದ್ದಾವೆ ಸರ್. ರಾಜೀನಾಮೆ ಕೊಡೋದು ಕಂಡು ಬಂದಿದೆ ಸರ್. ಮತ್ತು ಅದು ಫೇಕ್ ಅಂತೇಳಿ ಅವರು ಯೂನಿವರ್ಸಿಟಿಗಳನ್ನ ಕೇಳಿಲ್ಲ ಸರ್. ಅದು ಫೇಕ್ ಸಿಗ್ನೇಚರ್ ಮಾಡಿ ಯೂನಿವರ್ಸಿಟಿ ಬದಲು ಮಾಡಿಕೊಂಡು ಹೊರ ರಾಜ್ಯಗಳಿಂದ ಮಾಡ್ಕೊಂಡು ಕಂಡು ಬಂದಿದೆ ಸರ್. ಅದೇ ರೀತಿ ನಮ್ದು ಈಗ ಕೊಪ್ಪಳದಾಗ ನೋಡಾತೀವಿ ಸರ್. 5 ರಿಂದ 7 ಲಕ್ಷಕ್ಕೆ ಮಾರಾಟ ಮಾಡಿದ್ದಾರೆ ಸರ್ ಈಗ ಆಲ್ರೆಡಿ. ಇದರ ಮುಖ್ಯವಾಗಿ ಏಜೆಂಟ್ಗಳನ್ನ ಹಿಡಿದಾರೆ ಸರ್. ಮುಖ್ಯವಾಗಿ ಏಜೆಂಟ್ಗಳನ್ನ ಇದರಿಂದ
ಹಿಡಿಬೇಕ್ರಿ ಸರ್. ಇದು ನಿನ್ನೆ ಮೊನ್ನೆ ಅಂತ ಆದಂತ ಘಟನೆ ಅಲ್ಲ ಇದು ಸುಮಾರು ವರ್ಷಗಳಿಂದ ನಡೆಯತ್ತಿದೆ. ಗುಲ್ಬರ್ಗಾದಿಂದ ನಮ್ದು AVP ಸಂಘಟನೆದವರು ಇದು ಆಗ್ತಾ ಇದೆ, ಇಲ್ಲಿ ಆಗಿದ್ದಾವೆ, ಈಗ ರಾಜೀನಾಮೆ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಕೂಡ ಅವರು ಕೊಟ್ಟಿದ್ದಾರೆ ನಮಗೆ. ಆದರೆ ಈ ಕಾರಣದಿಂದ ಇಂದು ನಾಳೆ ನಾವು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಆದ್ದರಿಂದ AVP ಕರೆ ಮಾಡಿದ್ರು ಹೋರಾಟದ ಕರೆ.